ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸಮೃದ್ಧಿ ಚಾನಲ್. ನಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸೋ ದೇವರು ಅಂದರೆ ಅದು ತಿರುಪತಿಯ ತಿಮ್ಮಪ್ಪ. ಕಲಿಯುಗದ ಪ್ರತ್ಯಕ್ಷ ದೇವರು ಅಂತಾನೆ ಕರೆಯೋ ಈ ದೇವರು ಇರೋದು ಸತ್ಯವಾದ ಕ್ಷೇತ್ರ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ನಮ್ಮ ಕರ್ನಾಟಕದಲ್ಲೂ ತಿರುಪತಿ ಇದೆ. ಹೌದು, ಹಲವು ವೇದ ಉಪನಿಷತ್ತುಗಳು ಹೇಳುವ ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಇಲ್ಲೂ ಕೂಡ ನೆಲೆಸಿದ್ದಾರೆ. ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಪಡೆದರೆ ಎಷ್ಟು ಪುಣ್ಯ ಸಿಗುತ್ತದೆಯೋ ಅಷ್ಟೇ ಪುಣ್ಯ ಕರ್ನಾಟಕದಲ್ಲಿ ನೆಲೆಸಿರುವ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ಸಿಗುತ್ತದೆ. ಎಲ್ಲಿ ಅಂತೀರಾ? ಅದೇ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಲೇಕಲ್ಲು ಬೆಟ್ಟದಲ್ಲಿ. ಅರಸೀಕೆರೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಬೆಟ್ಟ ಇದೆ. ಈ ಬೆಟ್ಟಕ್ಕೆ 1250 ಮೆಟ್ಟಿಲುಗಳು ಇವೆ. ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಪುರಾತನ ಕಾಲದಲ್ಲಿ ವಶಿಷ್ಠ ಮಹರ್ಷಿಗಳು ಆಶ್ರಮ ಕಟ್ಟಿಕೊಂಡು ವೆಂಕಟರಮಣ ಸ್ವಾಮಿಯನ್ನ ಆರಾಧನೆ ಮಾಡ್ತಿರ್ತಾರೆ. ಈ ತಪಸ್ಸಿಗೆ ಮೆಚ್ಚಿ ಸ್ವಾಮಿಯು ದರ್ಶನವನ್ನ ಕೊಡ್ತಾರೆ. ಮಹರ್ಷಿಗಳು ವಿಗ್ರಹವನ್ನ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾದ ನಂತರ ಅಲ್ಲಿಂದ ಹೊರಟೋಗ್ತಾರೆ. ಪೂಜೆ ಮಾಡಲು ಯಾರೂ ಇರದ ಕಾರಣ ವಿಗ್ರಹವು ಭೂಗರ್ಭ ಸೇರುತ್ತದೆ. 800 ವರ್ಷಗಳ ನಂತರ ಈ ಪ್ರದೇಶವು ಚಿತ್ರದುರ್ಗದ ಪಾಳೆಗಾರರ ವಶಕ್ಕೆ ಬರುತ್ತದೆ. ಪಾಳೆಗಾರರಾದ ತಿಮ್ಮಪ್ಪ ನಾಯಕರು ಮಹಾನ್ ದೈವ ಭಕ್ತರಾಗಿರ್ತಾರೆ. ಆಗ ಮನೆದೇವರಾದ ತಿಮ್ಮಪ್ಪನನ್ನು ನೋಡಲು ತಿರುಪತಿಗೆ ಹೋಗುತ್ತಿರ್ತಾರೆ. ಒಮ್ಮೆ ಅಲ್ಲಿಗೆ ಹೋಗಲು ಸಾಧ್ಯವಾಗದಾಗ ಮನದಲ್ಲೇ ನೊಂದು ಕೊಡ್ತಿರ್ತಾರೆ. ಆಗ ತಿಮ್ಮಪ್ಪನು ಕನಸಿನಲ್ಲಿ ಬಂದು, ಎಲ್ಲಿ ನನ್ನ ತುಳಸಿ ಮಾಲೆ ಸಿಗುತ್ತದೆಯೋ ಅಲ್ಲಿ ನನ್ನ ವಿಗ್ರಹವಿದೆ, ಅದನ್ನು ಪ್ರತಿಷ್ಠಾಪನೆ ಮಾಡು ಎಂದು ಹೇಳ್ತಾರೆ. ಬೆಟ್ಟದ ಮೊದಲನೇ ಮೆಟ್ಟಿಲ ಹತ್ತಿರ ಒಂದು ಮಣಿ ಸಿಗುತ್ತದೆ. ಮಣಿಗಳನ್ನು ಹಿಂಬಾಲಿಸುತ್ತಾ ಹೊರಟಾಗ ಬೆಟ್ಟದ ತುದಿಯಲ್ಲಿ ವಿಗ್ರಹವಿರುವುದು ಕಂಡುಬರುತ್ತದೆ. ತದನಂತರ ವಿಗ್ರಹ ಜೊತೆಗೆ ಮಹಾಲಕ್ಷ್ಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ತುಳಸಿ ಮಾಲೆಯು ಈ ದೇವಸ್ಥಾನಕ್ಕೆ ಮಾರ್ಗ ತೋರಿಸಿದ ಕಾರಣ ಈ ಬೆಟ್ಟವನ್ನು ಮಾಲೇಕಲ್ಲು ಬೆಟ್ಟ ಎಂದೇ ಪ್ರಸಿದ್ಧಿಯಾಗಿದೆ. ತದನಂತರ ಅನೇಕ ದೇವರುಗಳು ಗುಪ್ತವಾಗಿ ಬಂದು ದೇವರ ದರ್ಶನ ಮಾಡೋದಕ್ಕೆ ಇದನ್ನು ಅಮರಗಿರಿ ಎಂದು ಕೂಡ ಕರೆಯಲಾಗುತ್ತೆ. ತಿಮ್ಮಪ್ಪ ನಾಯಕರು ಊರಿನ ಜೀರ್ಣೋದ್ಧಾರಕ್ಕಾಗಿ ಕೆರೆ ನಿರ್ಮಾಣದ ಸಮಯದಲ್ಲಿ ಕೆಳಗೆ ಗೋವಿಂದರಾಜು ವಿಗ್ರಹವು ನಿದ್ರಾಭಂಗಿಯಲ್ಲಿ ಸಿಗುತ್ತದೆ. ಆ ವಿಗ್ರಹವನ್ನು ಬೆಟ್ಟದ ಕೆಳಗೆ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಅದರ ಜೊತೆಗೆ ಪದ್ಮಾವತಿ ದೇವರ ವಿಗ್ರಹ ಮತ್ತು ಸೂರ್ಯನಾರಾಯಣ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿ ದೇವರ ವಿಗ್ರಹವಿದ್ದರೆ ಅದರ ಉತ್ಸವ ಮೂರ್ತಿಯನ್ನು ಕೆಳಗೆ ಗೋವಿಂದರಾಜು ಸ್ವಾಮಿ ದೇವಾಲಯದಲ್ಲಿ ಇರಿಸಲಾಗಿದೆ. ಈ ದೇವಾಲಯದ ಪಕ್ಕದಲ್ಲೇನೆ ಒಂದು ಕೊಳವಿದೆ. ಆ ಕೊಳವನ್ನು ವಶಿಷ್ಠ ತೀರ್ಥ ಎಂದೇ ಹೆಸರುವಾಸಿಯಾಗಿದೆ. ಶ್ರೀ ವೆಂಕಟರಮಣ ಸ್ವಾಮಿಯು ವಶಿಷ್ಠ ಮಹರ್ಷಿಗಳಿಗೆ ಆಷಾಢ ಮಾಸದ ದ್ವಾದಶಿಯ ದಿನದಂದು ಪ್ರತ್ಯಕ್ಷಗೊಂಡರು ಎಂಬ ಪ್ರತೀತಿ ಇದೆ. ಆದ ಕಾರಣ ಪ್ರತಿ ವರ್ಷವೂ ಈ ದಿನದಂದು ಮಹಾರಥೋತ್ಸವ ನಡೆಸಲಾಗಿದೆ. ಈ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಒಂದು ವಿಶೇಷವೇನೆಂದರೆ ನವದಂಪತಿಗಳು ಈ ಸ್ವಾಮಿಯ ದರ್ಶನ ಪಡೆದು ಸೇವೆ ಸಲ್ಲಿಸಿದರೆ ಅವರ ವೈವಾಹಿಕ ಜೀವನ ಸುಖಕರವಾಗಿರುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.